ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 2ನೇ ವಾರ, ಜನವರಿ 24, 2026, ಶನಿವಾರ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 3ನೇ ಅಧ್ಯಾಯ, 20ರಿಂದ 21ರವರೆಗಿನ ವಚನಗಳು. ಯೇಸು ಸ್ವಾಮಿ ಮನೆಗೆ ಹೋದಾಗ ಜನರು ಮರಳಿ ಗುಂಪು ಗುಂಪಾಗಿ ಬಂದರು. ಯೇಸುವಿಗೂ ಶಿಷ್ಯರಿಗೂ ಊಟ ಮಾಡಲು ಕೂಡ ಬಿಡುವಿಲ್ಲದೆ ಹೋಯಿತು. ಈತನಿಗೆ ಹುಚ್ಚು ಹಿಡಿದಿದೆ ಎಂದು ಜನರು ಮಾತಾಡಿಕೊಳ್ಳುತ್ತಿದ್ದರು. ಆದ್ದರಿಂದ ಯೇಸುವಿನ ಬಂಧುಗಳು ಯೇಸುವನ್ನು ಹಿಡಿದು ತರಲು ಹೊರಟರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಮನದ ಮನೆಯೊಳಗಿರುವ ಕ್ರಿಸ್ತನನ್ನು ಕಾಣುವ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಮನೆಗೆ ಬಂದಿರುವಾಗ ಅವನನ್ನು ಕಂಡು ಸಾಂತ್ವನ ಹೊಂದಲು ಅಪಾರ ಜನಸಂದಣಿ ನೆರೆದು ಆತನಿಗೆ ಉಣಬಡಿಸುವುದು ದುಸ್ತರವಾಗುತ್ತದೆ. ಆಗ ಮನೆಯವರು ಹೊರಬಂದು, ಈಗ ಯೇಸು ದಣಿದಿದ್ದಾರೆ, ಯಾರನ್ನು ಸಂಧಿಸಲಾಗದು ಎಂದು ಸಂದಣಿಯನ್ನು ಚದುರಿಸಲು ಯತ್ನಿಸುತ್ತಾರೆ. ಇಲ್ಲಿ ದೈವ ಸ್ವರೂಪಿಯೇ ಮನೆಯೊಳಗಿದ್ದರೂ ಅತಿಥೇಯರು ಕಂಡುಕೊಳ್ಳದೆ ಹೊಸ್ತಿಲ ಹೊರಗೆ ನಿಂತು ಬಂದವರನ್ನು ಹಿಂದಟ್ಟುವಲ್ಲಿ ಮಗ್ನರಾಗಿರುತ್ತಾರೆ. ನಾವು ಕೂಡ ಹಾಗೆಯೇ ದೇವ ಮಂದಿರದ ಒಳಗಿದ್ದು ಎಲ್ಲೋ ದೂರದ ಪುಣ್ಯಕ್ಷೇತ್ರಕ್ಕೆ ಹರಕೆ ಹೊತ್ತುಕೊಳ್ಳುತ್ತೇವೆ. ಅದೃಷ್ಟ ಮನದ ಬಾಗಿಲು ತಟ್ಟಿ ವಿವೇಕ ಒಳಗಿದೆಯೇ ಎಂದು ಕೇಳುತ್ತದಂತೆ ಮನದ ಮನೆಯೊಳಗಿರುವ ಕ್ರಿಸ್ತನನ್ನು ನಾವೆಲ್ಲರೂ ಕಾಣುವ. ಸಂತರ ಸ್ಮರಣೆ. ಪ್ರಿಯರೇ, ಇಂದು ನಾವು ಸಂತ ಫ್ರಾನ್ಸಿಸ್ ದಿ ಸೇಲ್ಸ್ ಇವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ 1567ರಿಂದ 1622ರವರೆಗೆ. ಆತ್ಮೀಯರೇ, ಸೇಲ್ಸ್ ಊರಿನ ಗೌರವಾನ್ವಿತ ಫ್ರಾನ್ಸಿಸ್ ಮತ್ತು ಸಿಯೋನಾಸ್ ಎಂಬ ದಂಪತಿಗಳ ಸುಪುತ್ರನಾಗಿ ಜನಿಸಿದವರೇ ಫ್ರಾನ್ಸಿಸ್ ದಿ ಸೇಲ್ಸ್. ತನ್ನ ತಂದೆಯ ಇಚ್ಛೆಯಂತೆ ಶಿಕ್ಷಣವನ್ನು ಪಡೆಯಲು 6 ವರ್ಷದ ಫ್ರಾನ್ಸಿಸ್ರನ್ನು ಪರ ಊರಿಗೆ ಕಳುಹಿಸಲಾಯಿತು. ಶಾಲೆಯಲ್ಲಿ ಆದರ್ಶ ವಿದ್ಯಾರ್ಥಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಫ್ರಾನ್ಸಿಸರು ಕ್ರೈಸ್ತ ಗುರುವಾಗಬೇಕೆನ್ನುವ ಹಂಬಲವನ್ನು ಚಿಕ್ಕಂದಿನಿಂದಲೇ ಬೆಳೆಸಿಕೊಂಡರು. ಪ್ಯಾರಿಸ್ ನಗರದಲ್ಲಿ ಯೇಸು ಸಭೆಯ ಶಾಲೆಯಲ್ಲಿ ತತ್ವಶಾಸ್ತ್ರದಲ್ಲೂ ಸಾಹಿತ್ಯ ರಂಗದಲ್ಲೂ ಮುಂದಿದ್ದ ಫ್ರಾನ್ಸಿಸ್ ಕುದುರೆ ಸವಾರಿ, ಕತ್ತಿವರಸೆ ಮತ್ತು ನೃತ್ಯದಲ್ಲಿಯೂ ಪರಿಣಿತಿ ತೋರಿದರು. ಬೈಬಲ್ ಶ್ರೀಗ್ರಂಥವನ್ನು ಅಧ್ಯಯನ ಮಾಡಲು ಗ್ರೀಕ್ ಹಾಗೂ ಹಿಬ್ರು ಭಾಷೆಗಳನ್ನು ಕಲಿತ ಫ್ರಾನ್ಸಿಸ್ ಅವರಿಗೆ ಧ್ಯಾನ ಮತ್ತು ಪ್ರಾರ್ಥನೆಗಳಲ್ಲಿ ಹೆಚ್ಚಿನ ಆಸಕ್ತಿ ಇದ್ದುದು ಪಾಂಡಿತ್ಯದ ಶ್ರೇಷ್ಠ ಲಕ್ಷಣವಾಗಿತ್ತು. ಮೊದಲಿನಿಂದಲೂ ದೇವರ ಭಯಭಕ್ತಿಯಲ್ಲೇ ಬೆಳೆದ ಫ್ರಾನ್ಸಿಸರು ಸಾಕಷ್ಟು ಆತ್ಮಿಕ ಸಿದ್ಧತೆಗಳನ್ನು ಮಾಡಿಕೊಂಡು ಯಾಜಕಾಭಿಷೇಕವನ್ನು ಪಡೆದರು. ಚಾಬ್ಲೈಸ್ ಪ್ರಾಂತ್ಯದಲ್ಲಿ ವಿರೋಧಿ ಕ್ಯಾಲ್ವಿನ್ ಕ್ರೈಸ್ತ ಪಂಥದ ಬಿರುಗಾಳಿ ಬೀಸಲು ಜನರ ವಿಶ್ವಾಸವು ತಲ್ಲಣಗೊಳ್ಳಲಾರಂಭಿಸಿತು. ಹಿಂಸಾತ್ಮಕ ಘಟನೆಗಳ ಆಗರವಾಗಿದ್ದ ಆ ಸ್ಥಳದಲ್ಲಿರಲು ಯಾವ ಯಾಜಕನೂ ಒಪ್ಪುತ್ತಿರಲಿಲ್ಲ. ಆದರೆ ಫ್ರಾನ್ಸಿಸ್ ತಮ್ಮ ಮಾತಾಪಿತೃಗಳ ಸಹಪಾಠಿಗಳ ಗುರು ಹಿರಿಯರ ಬುದ್ಧಿವಾದಗಳನ್ನು ಬದಿಗೊತ್ತಿ 1599 ಸೆಪ್ಟೆಂಬರ್ 9ರಂದು ಚಾಬ್ಲೆಸ್ ಪ್ರಾಂತ್ಯಕ್ಕೆ ತೆರಳಿದರು. ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ನೈಜ ಕ್ರೈಸ್ತರಿದ್ದ ಆ ಪ್ರಾಂತ್ಯದಲ್ಲಿ ತಮ್ಮ ನಡೆನುಡಿಯಿಂದ, ಜೀವನ ಮಾದರಿಯಿಂದ ಹಾಗೂ ವಿವಿಧ ಜನೋಪಯೋಗಿ ಕಾರ್ಯಕಲಾಪಗಳಿಂದ ಅಲ್ಲಿನ ನಾಗರಿಕರಲ್ಲಿ ವಿಶ್ವಾಸದ ಬೀಜವನ್ನು ಬಿತ್ತಿದರು ಫ್ರಾನ್ಸಿಸ್. ಕಾಲಕ್ರಮೇಣ ಕ್ಯಾಲ್ವಿನ್ ಪಂಥವು ಆ ಪ್ರದೇಶದಲ್ಲಿ ತನ್ನ ವರ್ಚಸ್ಸನ್ನು ಸಂಪೂರ್ಣವಾಗಿ ಕಳೆದುಕೊಂಡಿತು. ಇದಕ್ಕೆಲ್ಲ ಕಾರಣ ಫ್ರಾನ್ಸಿಸರ ದೀನ ಹಾಗೂ ಸರಳ ಸ್ವಭಾವ ಮತ್ತು ಪ್ರಾರ್ಥನಾ ಜೀವನ. ಆತ್ಮೀಯರೇ, ಕಾಯಿಲೆಯಿಂದ ನರಳುತ್ತಿದ್ದ ಫ್ರಾನ್ಸಿಸ್ 1681ರಲ್ಲಿ ಜಾನ್ ಫ್ರಾನ್ಸಿಸ್ ಎಂಬ ತನ್ನ ಸಹೋದರನನ್ನು ಜಗದ್ಗುರುಗಳ ಅಪ್ಪಣೆಯ ಮೇರೆಗೆ ಧರ್ಮಾಧ್ಯಕ್ಷರನ್ನಾಗಿ ಮಾಡಿದರು. ಈ ಪರಿಸ್ಥಿತಿಯಲ್ಲಿ ತಮ್ಮ ನಿತ್ಯದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗುತ್ತಿದ್ದ ಫ್ರಾನ್ಸಿಸರು ಜೀವನದ ಕೊನೆಯವರೆಗೂ ಪ್ರಬೋಧಿಸುತ್ತಿದ್ದರು. ಭಯಂಕರ ಪಿಡುಗೊಂದು ಅವರ ಧರ್ಮಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳಲು ಉದಾರಿ ಫ್ರಾನ್ಸಿಸ್ ತಮ್ಮಲ್ಲಿರುವುದನ್ನೆಲ್ಲ ಜನರಿಗೆ ಹಂಚಿದರು. ಅರಸ 13ನೇ ಲೂಯಿಸನ ಅಭಿಲಾಷೆಯಂತೆ 1622ರಲ್ಲಿ ಅವಿಗ್ನೋನ್ ಎಂಬಲ್ಲಿಗೆ ತೆರಳಿದ ಫ್ರಾನ್ಸಿಸರಿಗೆ ತಮ್ಮ ಅಂತ್ಯವು ಅಲ್ಲಿಯೇ ಎಂದು ತಿಳಿದು ಆತ್ಮೀಯ ಸಂಬಂಧಗಳಿಂದ ದೂರವಿದ್ದು ಏಕಾಂತದಲ್ಲಿ ಕಳೆಯಲಿಚ್ಛಿಸಿದರು. ತಮ್ಮ ಪಾಪಗಳಿಗಾಗಿ ಕ್ಷಮೆ ಬೇಡಿ ದೇವರನ್ನು ಧ್ಯಾನಿಸುತ್ತಾ 1622ರ ಡಿಸೆಂಬರ್ ತಿಂಗಳ 28ರಂದು ದೈವಾಧೀನರಾದರು. 1665ರಲ್ಲಿ 7ನೇ ಅಲೆಕ್ಸಾಂಡರ್ ಜಗದ್ಗುರುಗಳು ಫ್ರಾನ್ಸಿಸ್ ದಿ ಸೇಲ್ಸ್ ಅವರನ್ನು ಸಂತರ ಶ್ರೇಣಿಗೆ ಏರಿಸಿದರು. ಅನೇಕ ಧಾರ್ಮಿಕ ಪುಸ್ತಕಗಳನ್ನು ಬರೆದು ಜನರ ಉತ್ತಮ ಬಾಳಿಗೆ ಕಾರಣರಾದ ಅವರನ್ನು
ಲೇಖಕರು ಹಾಗೂ ಪ್ರಕಾಶಕರಾದ ಪಾಲಕರೆಂದು ಕರೆಯುತ್ತಾರೆ. ಇವರ ಪುಸ್ತಕಗಳಲ್ಲಿ ಧಾರ್ಮಿಕ ಜೀವನಕ್ಕೆ ಮುನ್ನುಡಿ ಇಂಟ್ರೊಡಕ್ಷನ್ ಟು ಡಿವೋಟ್ ಲೈಫ್ ಎಂಬುದು ಅತ್ಯುತ್ತಮ ಗ್ರಂಥವಾಗಿದೆ. ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ರವರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೀಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.